ರಾಷ್ಟ್ರ ಮಟ್ಟದಲ್ಲಿ ಗೃಹ ಇಲಾಖೆಯ ಮರ್ಯಾದೆ ತೆಗೆದಿದ್ದೀರಿ, ನಿಮಗೇಕೆ ನಾಚಿಕೆ ಆಗೋದಿಲ್ವಾ? ಅಧಿಕಾರಿಗಳ ವಿವರಿಸಿದಂತಹ ಗೃಹ ಮಂತ್ರಿ ಪರಂ ಲಿಕ್ಕರ್, ಫೋನ್, ಬಿರಿಯಾನಿ ಎಲ್ಲ ಒಳಗೆ ಹೋಗ್ತಾ ಇರೋದು ಹೆಂಗೆ? ರಾಷ್ಟ್ರ ಮಟ್ಟದಲ್ಲಿ ಗೃಹ ಇಲಾಖೆಯ ಮರ್ಯಾದೆಯನ್ನ ತೆಗೆದಿದ್ದೀರಿ, ನಿಮ್ಗೇನು ನಾಚಿಕೆ ಆಗೋದಿಲ್ವಾ? ಅಧಿಕಾರಿಗಳ ಬೆವರಿಳಿಸಿದಂತಹ ಗೃಹ ಮಂತ್ರಿ ಪರಂ ಲಿಕ್ಕರ್, ಫೋನ್, ಬಿರಿಯಾನಿ ಎಲ್ಲವೂ ಕೂಡ ಒಳಗೆ ಹೋಗ್ತಾ ಇತ್ತು, ನಿಮಗೇನು ತಿಳುವಳಿಕೆ ಇಲ್ವಾ ಅಂತ ಹೇಳಿ ಗೃಹ ಸಚಿವರು ಪ್ರಶ್ನೆ ಮಾಡಿದ್ದಾರೆ. ಎಲ್ಲ ಚೆಕ್ ಮಾಡ್ತೀವಿ ಅಂತೀರಾ, ಆದ್ರೆ ಇಷ್ಟೆಲ್ಲ ಮೊಬೈಲ್ಗಳು ಹೆಂಗ್ ಒಳಗೆ ಹೋಗ್ತಾ ಇದೆ? ನಿಮಗೆಲ್ಲ ಏನ್ ಶಿಕ್ಷೆ ಕೊಡಬೇಕು ನೀವೇ ಹೇಳಿ. ಅಧಿಕಾರಿಗಳ ಸಭೆಯಲ್ಲಿ ಗದರಿದಂತಹ ಗೃಹ ಸಚಿವರು ಎಸ್ ವೀಕ್ಷಕರೇ, ಗೃಹ ಸಚಿವರು ಸ್ವಲ್ಪ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಯಾವ ರೀತಿಯ ವಿಡಿಯೋಗಳನ್ನೆಲ್ಲ ನೀವು ನೋಡ್ತಾ ಇರ್ತೀರಾ, ಅದು ಯಾವುದೋ ಮನೆಯಲ್ಲೋ 5 ಸ್ಟಾರ್ ಹೋಟ್ಲೆಲ್ಲೋ ಓಯೋ ರೂಮಲ್ಲೋ ನಡೀತಾ ಇರೋದಲ್ಲ, ಅದೆಲ್ಲ ಜೈಲ್ನಲ್ಲಿ ರಾಜಾರೋಷವಾಗಿ ಫ್ಯಾಮಿಲಿ ಜೊತೆಗೆ ಮಾತನಾಡ್ತಾ ಇದ್ದಾರೆ. ಟಿವಿ ಇದೆ, ಹೈಫೈ ಎಲ್ಲ ಹೈಫೈ ಹಂಗಾಗಿದೆ ನೋಡಿ ಅಲ್ಲಿ ಯಾವ ರೀತಿಯಾಗಿ ಫೋನಲ್ಲಿ ಮಾತಾಡ್ತಾ ಇದ್ದಾರೆ ಅಂತ ಹೇಳಿ. ಏನ್ ಭಯ ಇರೋದಿಲ್ಲ, ಬಿರಿಯಾನಿಗೆ ಹೋಗುತ್ತೆ, ಸಿಮ್ ಕಾರ್ಡ್ಸ್ಗಳು ಹೋಗುತ್ತೆ. ನೀವು ಅದನ್ನ ಆ ವಿಜುವಲ್ಸ್ ಎಲ್ಲ ನೋಡ್ತಾ ಇದ್ರೆ ನೀವು ಅಂದ್ಕೊಂಡಿರ್ತೀವಿ ಯಾವುದೋ ಒಂದು ಓಯೋ ರೂಮೋ ಅಥವಾ ಹೋಟೆಲ್ಲೋ, ಯಾವುದೋ 5 ಸ್ಟಾರ್ ಹೋಟೆಲ್ ಅಂದ್ಕೊಂಡಿರ್ತೀರಾ. ನೋ 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 ಇಟ್ಸ್ ಜೈಲ್. ನೋಡಿ ಯಾವ ರೀತಿಯಾಗಿ ರಾಜಾರೋಷವಾಗಿ ಫೋನ್ ಹಿಡ್ಕೊಂಡು ಮಾತಾಡ್ತಾ ಇದ್ದಾರೆ. ಇದನ್ನೆಲ್ಲ ನೋಡಿ ಗೃಹ ಸಚಿವರು ಮಾತು ಹೇಳ್ತಾರೆ, ರಾಷ್ಟ್ರ ಪಟ್ಟದಲ್ಲಿ ಗೃಹ ಇಲಾಖೆ ಮರ್ಯಾದೆ ಹೋಗಿದೆ. ನಿಮಗೆ ಯಾಕೆ ನಾಚಿಕೆ ಮಾನ ಮರ್ಯಾದೆ ಇಲ್ವಾ? ನಾಚಿಕೆ ಆಗಲ್ವಾ ನಿಮಗೆ? ಅಧಿಕಾರಿಗಳನ್ನ ಬೆವರಿಳಿಸಿದ್ದಾರೆ ಗೃಹ ಸಚಿವರು, ಗೃಹ ಮಂತ್ರಿ ಪರಮೇಶ್ವರ್ ಅವರು. ನೋಡಿ ಹೆಂಗೆ ಎಷ್ಟು ಚಂದ ಮಾಡಿ ಯಾವುದೋ ಒಂದು ಹೋಟೆಲ್ ಓಯೋ ರೂಮಲ್ಲಿ ಇದೀನೇನೋ ಅನ್ನೋ ಥರ ಮಾತಾಡ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿ ಮಾತಾಡ್ತಿದ್ದಾರೆ ನೋಡಿ. ಏನು ಮಾಡ್ತಿದ್ಯಾ, ಊಟ ಆಯ್ತಾ, ನಾ ಬರ್ತೀನಿ, ಬೇಗ ಬರ್ತೀನಿ ಇರೋ, ಇದೊಂಚೂರು ಕೇಸ್ ಮುಗಿಲಿ ಅಂತ ಎಷ್ಟು ಚೆನ್ನಾಗಿ ಮಾತಾಡ್ತಿದ್ದಾರೆ ನೋಡ್ರಿ. ಜೈಲ್ ಅಂದ್ರೆ ಏನು? ಪಶ್ಚಾತ್ತಾಪದ ಕೋಣೆಯಾ ಅಥವಾ ಐಷಾರಾಮಿ ಜೀವನವಾ ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ಲಿಕ್ಕರು, ಫೋನು, ಬಿರಿಯಾನಿ, ಅಬಾಬಾಬಾಬಾಬಾ. ಹೊರಗಡ್ಡವ್ರು ಪಾಪಿಗಳು, ಜೈಲಲ್ಲಿದ್ದವರು ಒಳ್ಳೆಯವರೇನೋ ಕಾಣಿಸ್ತಾ ಇದೆ ಈಗ. ಲಿಕ್ಕರು, ಫೋನು, ಬಿರಿಯಾನಿ ಎಲ್ಲವೂ ಒಳಗೆ ಹೋಗ್ತಾ ಇದೆ. ಯಾರು ಕೇಳೋರಿಲ್ಲ, ಹೇಳೋರಿಲ್ಲ. ನಮ್ ತಿಳುವಳಿಕೆ ಇದ್ದು ಹೋಗ್ತಾ ಇದೆಯಾ ಅಥವಾ ತಿಳುವಳಿಕೆ ಇಲ್ಲದೆ ಹೋಗ್ತಿದ್ಯಾ ಅಂತ ಹೇಳಿ ಪರಮೇಶ್ವರ್ ಅವರು ಗದರಿಸಿದ್ದಾರೆ. ಈ ಹಿಂದೆಯೂ ಕೂಡ ಒಬ್ಬ ಉಗ್ರನ ಒಂದು ಫೋಟೋ ವೈರಲ್ ಆಗಿತ್ತು, ಫೋನ್ ಹಿಡ್ಕೊಂಡು ಕೂತ್ಕೊಂಡಿತ್ತು. ಇಲ್ಲಿ ನೋಡ್ರಿ, ಅಲ್ಲಿ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದೀವಿ, ರಾಜಾರೋಷವಾಗಿ ಫೋನಲ್ಲಿ ಮಾತಾಡ್ತಾರ್ರಿ. ಜಕ್ ನಂಗೋದೇ ಪ್ರಶ್ನೆ ಬರ್ತಾ ಇದೆ, ಜಕ್ ಮಾಡ್ತಾ ಇದ್ದಾರೋ ಇಲ್ವೋ, ಹಂಗೆ ಬಿಡ್ತಾ ಇದ್ದಾರೋ? ನೋಡಿ ಚೆನ್ನಾಗಿ ಬರ್ತೀನಿ, ಹೊರಗಡೆ ಬರ್ತೀನಿ, ತಾಡಿ ಸ್ವಲ್ಪ ಸುಮ್ಮನಿರು ಅಂತ ಹೇಳ್ತಾವನವನು. ಈ ರೀತಿಯ ಪರಿಸ್ಥಿತಿ ನಿರ್ಮಾಣವಾಗಿದೆ ಜೈಲಿನಲ್ಲಿ. ಹೇಳೋರಿಲ್ಲ, ಕೇಳೋರಿಲ್ಲ. ಕೇಳಿದ್ರೆ ಚೆಕ್ ಮಾಡಿದೀವಿ ಅಂತ ಹೇಳ್ತೀರಾ, ಎಲ್ಲಿ ಚೆಕ್ ಮಾಡಿದೀರಾ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.